ನಮಸ್ಕಾರ. ಜಯಕಿರಣ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನೇತ್ರಾವತಿ ನದಿಗೆ ಬೆಳೂರು ಎಂಬಲ್ಲಿ ಕಟ್ಟಲಾಗಿರುವ ಕಿಂಡಿ ಅಣೆಕಟ್ಟು ವೀಕ್ಷಣೆಗೆ ತೆರಳಿದ್ದ ಮಾಜಿ ಸಚಿವ ಸಂಜೀವ ಮಠಂದೂರು ಅವರು 8 ಕಿಲೋಮೀಟರ್ನಷ್ಟು ನೀರು ನಿಲುಗಡೆಯಾಗಿದೆ, ಹೀಗಾಗಿ ಕೃಷಿಕರಿಗೆ ಇದರಿಂದ ಬಹಳ ಉಪಯೋಗವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಈ ಬೆಳೂರು ಗ್ರಾಮದ ಕಡಪು ಎಂಬಲ್ಲಿ ನಿರ್ಮಾಣವಾದಂಥ ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆಯಿಂದ 2019ನೇ ಇಸವಿಯಲ್ಲಿ ಸನ್ಮಾನ್ಯ ಆಗಿನ ಮುಖ್ಯಮಂತ್ರಿಗಳಂಥ ಯಡಿಯೂರಪ್ಪನವರು, ಆಗಿನ ಸಣ್ಣ ನೀರಾವರಿ ಇಲಾಖೆಯ ಮಂತ್ರಿಗಳಂಥ ಮಾಧುಸ್ವಾಮಿಯವರ ಆ ಒಂದು ಆದೇಶದ ಪ್ರಕಾರ 51 ಕೋಟಿಯ ಆ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಂದರೆ ಸೇತುವೆ ಮತ್ತು ಅಣೆಕಟ್ಟು ನಿರ್ಮಾಣ ಪೂರ್ಣ ಆಗಿ ಇವತ್ತು ಜನಸಾಮಾನ್ಯರ ಮುಂದೆ ಆ ಒಂದು ಗಂಗಾ ಭವಾನಿ ದೇವಿಯ ಪೂಜೆ ಮಾಡಿ ಬಾಗಿನ ಅರ್ಪಿಸಿ ಇವತ್ತು ಈ ಭಾಗದ ಜನ ಮತ್ತೊಮ್ಮೆ ಆ ಗಂಗಾ ಜಲವನ್ನು ಶಾಶ್ವತವಾಗಿ ಅನುಭವಿಸುವಂಥ ಕೆಲಸವನ್ನು ನಾವು ಧಾರ್ಮಿಕ ವಿಧಿವಿಧಾನಗಳ ಮುಖಾಂತರ ಮಾಡಿದ್ದೇವೆ. ಈ ಭಾಗದ ಜನ ಬಹಳ ವರ್ಷದಿಂದ ತಮ್ಮ ಕುಡಿಯುವ ನೀರು ಹಾಗೂ ಕೃಷಿಗಾಗಿ ಇಲ್ಲಿ ಬೇಸಿಗೆಯಲ್ಲಿ ಒಂದಷ್ಟು ಸಮಸ್ಯೆಯನ್ನು ಎದುರಿಸ್ತಿರುವಂಥ ಸಂದರ್ಭದಲ್ಲಿ ಈ ಭಾಗದ ನಮ್ಮೆಲ್ಲ ಕಾರ್ಯಕರ್ತರು, ಈ ಭಾಗದ ಸಾರ್ವಜನಿಕರು ಬೇಡಿಕೆಯನ್ನು ಇಟ್ಟ ಮೇರೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ 51 ಕೋಟಿ ಯೋಜನೆಯನ್ನು ಅನುಷ್ಠಾನ ಮಾಡಿ ಆ ಯೋಜನೆ ಕೇವಲ 2 ವರ್ಷದಲ್ಲಿ ಪೂರ್ತಿಗೊಳಿಸಿ ಇವತ್ತದನ್ನು ಸಾರ್ವಜನಿಕರಿಗೆ ಆ ಒಂದು ಡ್ಯಾಮಿನ ಎಲ್ಲ ಕಿಂಡಿಗಳನ್ನು ಭರ್ತಿ ಮಾಡುವ ಮುಖಾಂತರ ಸುಮಾರು 8 ಕಿಲೋಮೀಟರ್ ನೀರನ್ನು ನಿಲ್ಲಿಸಿ ಇಲ್ಲಿಂದ ಉಪ್ಪಿನಂಗಡಿ ತನಕ ಬಹುಶಃ ನಾನು ಕಂಡುಕೊಂಡಾಗೆ ಇಂಥ ಒಂದು ಕಿಂಡಿ ಅಣೆಕಟ್ಟು ಮತ್ತು ಸೇತುವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಇವತ್ತು ಇಲ್ಲಿ ಸಾರ್ವಜನಿಕರಿಗೆ ಲಭ್ಯ ಆಗ್ತಾ ಇದೆ. ಕಿಂಡಿ ಅಣೆಕಟ್ಟು ಹಾಗೂ ಸೇತುವೆ ಪೂರ್ಣಗೊಂಡು ಪುತ್ತೂರು ವಿಧಾನಸಭಾ ಕ್ಷೇತ್ರದ 8-9 ಗ್ರಾಮಗಳಿಗೆ 8 ಕಿಲೋಮೀಟರ್ ನೀರು ಶೇಖರಣೆಯಾಗಿ ಕುಡಿಯುವ ನೀರು, ಕೃಷಿ ಮತ್ತು ಮುಂದಿನ ದಿನಗಳಲ್ಲಿ ಮೀನುಗಾರಿಕೆಗೆ ಪೂರಕವಾಗಿದೆ. ಈ ಕಿಂಡಿ ಅಣೆಕಟ್ಟು ನಿರ್ಮಾಣವಾಗಿ ಬೆಳ್ತಂಗಡಿ, ಬಂಟ್ವಾಳ, ಪುತ್ತೂರು ತಾಲೂಕಿನ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳಿಗೂ ಪೂರಕವಾಗಿದ್ದು, ಬೆಳ್ತಂಗಡಿಯಲ್ಲಿ ಶಾಸಕರು ಅನುಷ್ಠಾನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಪುತ್ತೂರು ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯನ್ನು ಅನುಷ್ಠಾನ ಮಾಡಲು ಸಹಕಾರಿಯಾಗಲಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ನಿಕಟಪೂರ್ವ ಶಾಸಕರಾದ ಸಂಜೀವ ಮಠಂದೂರು ಇವರ 51 ಕೋಟಿಯ ಕೊಡುಗೆಯನ್ನು ನಾವು ತರಬೇಕಾದ್ರೆ ನಮ್ಮ ಊರಿನವರನ್ನು ಎಲ್ಲರನ್ನು ಸೇರಿಸಿ ಈ ಅನುದಾನವನ್ನು ತರುವಲ್ಲಿ ನಮ್ಮ ಶಾಸಕರು ಅತ್ಯಂತ ಮುತುವರ್ಜಿಯಿಂದ ಈ ಅನುದಾನ ಕೊಟ್ಟ ಕಾರಣ ಕೇವಲ ಬೇಸಿಗೆ ಕಾಲದ 3 ತಿಂಗಳಲ್ಲಿ ಒಟ್ಟು 6 ತಿಂಗಳಲ್ಲಿ ಈ ಸೇತುವೆ ಮತ್ತು ಕಿಂಡಿ ಅಣೆಕಟ್ಟು ನಿರ್ಮಾಣ ಆಗಿದೆ. ಈ ಕಿಂಡಿ ಅಣೆಕಟ್ಟು ನಿರ್ಮಾಣ ಆಗಲಿಕ್ಕೆ ನಮಗೆ ಮುಖ್ಯವಾಗಿ ಕಾರಣ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಹಲವು ಬೋರ್ವೆಲ್ಗಳು ಬತ್ತಿ ಹೋಗುತ್ತಿರುವಂಥ ಸಂದರ್ಭದಲ್ಲಿ ಬಹುಗ್ರಾಮ ಕುಡಿಯುವ ಯೋಜನೆಗೆ ನಾವಿಲ್ಲಿ ಕಿಂಡಿ ಅಣೆಕಟ್ಟು ರಚನೆ ಮಾಡಿದರೆ ಗ್ರಾಮ ಪಂಚಾಯತಿನ ನೀರಿಗೆ ಮತ್ತು ಕೃಷಿಕರಿಗೆ ನೀರಿಗೆ ಬೇಕಾಗಿ ಇದನ್ನು ಅತ್ಯಂತ ಮುತುವರ್ಜಿಯಿಂದ ನಾವು ನಿರ್ಮಾಣ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೇವೆ. ನಮಗೆ ಭಾರಿ ಹೆಮ್ಮೆಯ ಸಂಗತಿ ಇದು. ಈಗ ಗೇಟು ಅಳವಡಿಸಿ ಸುತ್ತಮುತ್ತದ ಕೃಷಿಕರಿಗೆ ಮತ್ತು ಉಪ್ಪಿನಂಗಡಿಯಿಂದ ಕಂಬಳಾಗುವಂತ ಮುಂದೆ ನೀರು ನಿಲ್ಲುವ ಹಾಗೆ ಆಗಿದೆ. ಪುತ್ತೂರಿನ ಕುಡಿಯುವ ನೀರಿನ ಅಣೆಕಟ್ಟು ಮುಳುಗಿ ಮುಂದೆ ನೀರು ನಿಲ್ಲುವಂಥ ವ್ಯವಸ್ಥೆ ಆಗಿದೆ. ಎಲ್ಲರಿಗೂ ಪುತ್ತೂರಿನ ಜನತೆಗೆ ಮತ್ತು ಸುತ್ತಮುತ್ತಲಿನ ಜನತೆಗೆ ಕುಡಿಯುವ ನೀರಿಗೆ ಮತ್ತು ಕೃಷಿಗೆ ಉತ್ತಮವಾದ ಒಂದು ಈ ಕಿಂಡಿ ಅಣೆಕಟ್ಟನ್ನು ನಿರ್ಮಾಣ ಮಾಡುವಲ್ಲಿ ನಮ್ಮ ಶಾಸಕರಿಗೆ, ನಮ್ಮ ಪೆರ್ನೆಬೆಲೆಯವರು ಗ್ರಾಮಸ್ಥರಿಂದ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸುತ್ತಾ ಇವತ್ತು ನಾವು ಸಾಂಕೇತಿಕವಾಗಿ ಪೂಜೆ ಮಾಡುವ ಮುಖಾಂತರ ಬಾಗಿನ ಅರ್ಪಿಸುವಂತಹ ಕೆಲಸವನ್ನು ಮಾಡಿದ್ದೇವೆ. ಈ ಭೂಮಿ ತಾಯಿ ಪೂಜೆಯನ್ನು ಕೈಕೊಂಡು ನಿರಂತರ ಬೇಸಿಗೆಗಾಲ ಮುಗಿಯುವವರೆಗೆ ಈ ನದಿಯಲ್ಲಿ ನೀರು ಆರದಾಗಿ ನಮಗೆಲ್ಲ ಅನುಗ್ರಹ ಮಾಡ್ತಾಳೆ ಅಂತ ಹೇಳುತ್ತಾ ಅವಕಾಶ ಕಲ್ಪಿಸುತ್ತೇವೆ. ಪುತ್ತೂರು ತಾಲೂಕಿನ ಕೃಷಿಕರಿಗೆ ಮುಂದಿನ ದಿನಗಳಲ್ಲಿ ಏತ ನೀರಾವರಿ ಯೋಜನೆ ಅನುಷ್ಠಾನ ಮಾಡಲು ಈ ಬೃಹತ್ ಕಾಮಗಾರಿ ಪೂರಕವಾಗಲಿದೆ. ಹೇಳಬೇಕಿದ್ರೆ ಬಂಟ್ವಾಳ ತಾಲೂಕು, ಪುತ್ತೂರು ತಾಲೂಕು, ಬೆಳ್ತಂಗಡಿ ತಾಲೂಕಿನ 3 ತಾಲೂಕಿನ 6 ಗ್ರಾಮ ಪಂಚಾಯತ್ಗಳು ಸುತ್ತಮುತ್ತ ಇವತ್ತು ಕುಡಿಯುವ ನೀರಿಗಾಗಿ, ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನ ನಮ್ಮ ಶಾಸಕರು ಈಗಾಗಲೇ ಮಲ್ಟಿ ವಿಲೇಜ್ ವಾಟರ್ ಸಪ್ಲೈಯ ಯೋಜನೆಯನ್ನು ಈಗಾಗಲೇ ಈ ಒಂದು ನಮ್ಮ ಕಿಂಡಿ ಅಣೆಕಟ್ಟಿಗೆ ಅಳವಡಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಉಪ್ಪಿನಂಗಡಿ, ನೆಕ್ಕಿಲಾಡಿ,
ಪೆರ್ನೆ, ಬೆಳೆಯೂರು ಈ ಭಾಗದ ಪಂಚಾಯಿತಿಗಳಿಗೂ ಇಲ್ಲಿ ಮಲ್ಟಿ ವಿಲೇಜ್ ವಾಟರ್ ಸಪ್ಲೈಯಿಂದ ನೀರನ್ನು ಒದಗಿಸುವಂಥ ಕೆಲಸ. ಇನ್ನು ನಮ್ಮ ಯೋಜನೆಗಳಿತ್ತು, ಇಲ್ಲಿಂದ ಲಿಫ್ಟ್ ಇರಿಗೇಷನ್ ಮಾಡಬೇಕು, ಏತ ನೀರಾವರಿಯನ್ನು ಮಾಡಿ ಈ ಭಾಗದ 4-5 ಗ್ರಾಮಗಳಿಗೆ ಕೃಷಿಗೆ ಇಲ್ಲಿಂದ ನೀರನ್ನು ಕೊಡಬೇಕೆನ್ನುವಂಥ ಯೋಜನೆ ಇದೆ. ಒಟ್ಟು ಇವತ್ತು ಯಶಸ್ವಿ ಒಂದು ಅಣೆಕಟ್ಟು ಮತ್ತು ಸೇತುವೆ ನಿರ್ಮಾಣ ಆಗಿ ಈ ಭಾಗದ ಜನರಿಗೆ ನಾವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಸಾಂಪ್ರದಾಯಿಕವಾಗಿ ಬಹುಶಃ ಆ ಬಾಗಿನ ಅರ್ಪಿಸುವ ಮುಖಾಂತರ, ಗಂಗಾ ಮಾತೆಗೆ ಪೂಜೆ ಮಾಡುವ ಮುಖಾಂತರ ಇವತ್ತು ಎಲ್ಲ ನಮ್ಮ ಭಕ್ತಿ ಶ್ರದ್ಧೆಯನ್ನು ದೇವರಲ್ಲಿ ನಾವು ಇವತ್ತು ಕಂಡು ಆ ಮುಖಾಂತರ ಮುಂದಿನ ದಿನಗಳಲ್ಲಿ ಈ ಭಾಗದ ಎಲ್ಲ ರೈತಾಪಿ ವರ್ಗ ಇರ್ಬೋದು, ಸಾರ್ವಜನಿಕರಿರ್ಬೋದು, ಈ ಒಂದು ನದಿಯ ಎಲ್ಲ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತೇಳಿ ನಾನು ವಿನಂತಿಸ್ತಾ, ಇದಕ್ಕೆ ಸಹಕಾರ ಮಾಡಿದಂಥ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು, ಮಾಜಿ ನಮ್ಮ ಸಣ್ಣ ನೀರಾವರಿ ಹಾಗೂ ಸಂಸದೀಯ ಸಚಿವರಾದಂಥ ಮಾಧುಸ್ವಾಮಿಯವರು, ನಮ್ಮ ಈ ಭಾಗದ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಇವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಂತಹ ಯೋಜನೆಯನ್ನು ನೀಡಿದಂತಹ ಯಡಿಯೂರಪ್ಪ ಹಾಗೂ ಮಾಧುಸ್ವಾಮಿ ಅವರಿಗೆ ಧನ್ಯವಾದಗಳು. ಇಂತಹ ಕಾಮಗಾರಿ ಮುಂದಿನ ದಿನಗಳಲ್ಲಿ ಪುತ್ತೂರಿನ ಜನತೆಗೆ ವರದಾನವಾಗಲಿದೆ ಎಂದು ಮಾಜಿ ಶಾಸಕರು ಹೇಳಿದ್ದಾರೆ. ಎಷ್ಟೋ ವರ್ಷದ ಕನಸು ಇದು. ನಮ್ಮ ಸಂಜೀವ ಮಠಂದೂರ ಒಂದು ಅವಧಿಯಲ್ಲಿ ಇಲ್ಲಿ ಒಂದು ಐತಿಹಾಸಿಕ ಆಗುವಂಥ ಎಲ್ಲ ಗ್ರಾಮಗಳಿಗೆ ಕೂಡ ಒಂದು ನೀರು ಉಣಿಸುವಂಥದ್ದು ಮತ್ತು ಪ್ರವಾಸೋದ್ಯಮ ಇನ್ನು ಈ ಭಾಗದ ಜನರಿಗೆ, ಮಕ್ಕಳಿಗೆ ಎಲ್ಲ ತುಂಬ ಖುಷಿಯಾಗಿದ್ದಾರೆ ಅನ್ನುವಂಥ ಇಲ್ಲಿಯ ವಾತಾವರಣ ನೋಡುವಾಗ ಗೊತ್ತಾಗ್ತಾ ಇದೆ. ವಿಶೇಷವಾಗಿ ಇಲ್ಲಿ ಪ್ರವಾಸೋದ್ಯಮ ಇವಾಗಲೇ ಕೆಲವರು ಇಲ್ಲಿ ಚರ್ಚೆ ಮಾಡ್ತಾ ಇದ್ದರು, ಇಲ್ಲಿಂದ ಉಪ್ಪಿನಂಗಡಿವರೆಗೆ ಕೂಡ ನಾವು ಬೋಟನ್ನು ಅಳವಡಿಸ್ತೇವೆ ಅನ್ನುವಂಥದ್ದು. ಇಲ್ಲಿ ಖಂಡಿತ ಇದು ಪ್ರವಾಸೋದ್ಯಮ ಆಗಿ ಆಗ್ತದೆ ಅನ್ನುವಂಥದ್ದಕ್ಕೆ ಇನ್ನು ಎರಡು ಮಾತಿಲ್ಲ. ವಿಶೇಷವಾಗಿ ಬಹಳ ದೂರದೃಷ್ಟಿಯ ಒಂದು ನಮ್ಮ ನಾಯಕರಾಗಿ ಸಂಜೀವ ಮಠಂದೂರು ಇಲ್ಲಿ ಈ 51 ಕೋಟಿಯ ಒಂದು ಯೋಜನೆಯನ್ನು ಅಳವಡಿಸಿದ್ದಾರೆ. ಅದಕ್ಕೆ ವಿಶೇಷವಾಗಿ ನಾನು ಶಕ್ತಿ ಕೇಂದ್ರ ಹಾಗೂ ನಮ್ಮ ಪಕ್ಷದ ಮಂಡಲದ ಉಪಾಧ್ಯಕ್ಷನಾಗಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಸಂಗಮ ಕ್ಷೇತ್ರದಲ್ಲಿ 8 ಕಿಲೋಮೀಟರ್ನಷ್ಟು ನೀರು ಶೇಖರಣೆಯಾಗಿದ್ದು, ಪುತ್ತೂರು ಭಾಗದ ರೈತರು ಹರ್ಷ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ.